ನಮ್ದ ವ್ಯಾಲ್ಯೂ ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ನಮ್ದು ಕನೆಕ್ಟ್ ಇರೋ ಲಿಂಕ್ ಅಲ್ಲಿ ಏನಾದ್ರು ಕಾಂಟ್ಯಾಕ್ಟ್ ಇದೆಯಾ ಅಥವಾ ಅರೆಸ್ಟ್ ಇದೆಯಾ ಅದ್ರ ನಮ್ದು ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಈಗ ನೋಡಿ ನಾವು ಬ್ರೇಕ್ಔಟ್ ಟೆಸ್ಟಿಂಗ್ ಮಾಡೋದ್ರಿಂದ ಮುಂಚೆ ಏನೇನು ನೋಡ್ಕೋಬೇಕು ಮತ್ತೆ ಫಿಸಿಕಲ್ ಆಗಿ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಅಂತ ಹೇಳುತ್ತೆ. ಗ್ಯಾಸ್ ಫಿಲ್ಲಿಂಗ್ ನೋಡ್ಕೋಬೇಕಾಗುತ್ತೆ ಮತ್ತೆ ನಮ್ದು ಇನ್ಕ್ಲೂಡ್ ಇದೆಲ್ಲ ಏನಾದ್ರು ಕ್ರ್ಯಾಕ್ ಆಗಿದೆಯಾ ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು. ಇವತ್ತಿನ ವಿಡಿಯೋದಲ್ಲಿ ಯಾವ ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಮತ್ತೆ ಯಾವ ಟೆಸ್ಟ್ ನಾವು ಟೈಮರ್ ಟೆಸ್ಟ್ ಮಾಡಿ ಇಟ್ಟಿದ್ವಿ ಬ್ರೇಕರ್. ಈಗ ಮಾಡ್ತಿರೋದು 110 kV ಬ್ರೇಕರು. ಏನೇನು ಮಾಡ್ತೀವಿ ಅಂತ ಹೇಳಿದ್ರೆ ಇನ್ಕ್ಲೂಷನ್ ರೆಸಿಸ್ಟೆನ್ಸ್ ಮಾಡ್ತೀವಿ, ಸೆಕೆಂಡ್ ಒನ್ ಕಾಂಟ್ಯಾಕ್ಟ್ ರೆಸಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡ್ತೀವಿ, ಥರ್ಡ್ ಒನ್ ಬಂದ್ಬಿಟ್ಟು ಟೈಪಿಂಗ್ ಟೆಸ್ಟ್ ಮಾಡ್ತೀವಿ, ನಾಲ್ಕನೇದು DCR ಮಾಡ್ತಿರ್ತೀವಿ. ಅದು 110 kV DCR ಮಾಡಲ್ಲ, ಒಂದಿನ 110 kV ಟೆಸ್ಟ್ ಮಾಡೋದು IR ಟೆಸ್ಟ್ PRM ಟೈಮರ್ ಟೆಸ್ಟ್ ಮಾಡ್ತೀವಿ. ಆಲ್ರೆಡಿ ನಾವು ಟೈಮರ್ ಟೆಸ್ಟ್ ಮಾಡಿಟ್ಟಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ರೆಸಿಸ್ಟೆನ್ಸ್ ಮೆಜರ್ಮೆಂಟ್ ಟೆಸ್ಟ್ ಮಾಡ್ತೀವಿ. ಅದು ಯಾವ ಥರ ಪ್ರೊಸೀಜರ್ ಇದೆ, ಯಾವ ಥರ ಕನೆಕ್ಷನ್ ಮಾಡಬೇಕು ಮತ್ತೆ ಬ್ರೇಕರ್ ಕಂಡೀಷನ್ ಯಾವ ಥರ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಸೆಟಪ್ ಆಗಿದ್ದೀವಿ ಆಲ್ರೆಡಿ ನೋಡ್ಕೋಬಹುದು. ಮತ್ತೆ ಬ್ರೇಕರ್ ಮೇಲ್ಗಡೆ ಕೂಡ ನೋಡ್ಕೋಬಹುದು ಕನೆಕ್ಷನ್ ಇದೆ. ನಮ್ದು ಬ್ರೇಕರ್ ತಯಾರ ಮಾಡೋ ಟೈಮಲ್ಲಿ ಬ್ರೇಕರ್ ಏನು ಕಂಡೀಷನ್ ಇರುತ್ತೆ ಅಂತ ಹೇಳಿದ್ರೆ ನಮ್ದು ಬ್ರೇಕರ್ ಕ್ಲೋಸ್ ಕಂಡೀಷನ್ ಇಲ್ಲ ಇರುತ್ತೆ. ಆಲ್ರೆಡಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತಿಲ್ಲ ಯಾವ ಥರ ಬರುತ್ತೆ ಅಂತ. ಇದು ಇನ್ಬಿಲ್ಟು ಇಂಟರ್ನಲ್ ಆಗೆಲ್ಲ ಕ್ಯಾಲ್ಕುಲೇಟ್ ಆಗಿಬಿಟ್ಟು ಫೈನಲ್ ರಿಸಲ್ಟ್ ಬರುತ್ತೆ, ನೋಡ್ಕೋಬಹುದು. ನಮ್ದು ಕರೆಕ್ಟ್ ಸೂಚಿದು ರೆಸಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡ್ತೀವಲ್ಲ ಅದು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ DC ಕರೆಂಟ್ 100 amps ಕಂಟಿನ್ಯೂಸ್ ಕೊಡ್ತಾ ಇರ್ತೀವಿ. ಇದು ನೋಡ್ಕೋಬಹುದು ರೆಸಿಸ್ಟೆನ್ಸ್ ರೇಂಜ್. ಇದು ನಮ್ದು ಈಗ ಯಾವ ರೇಂಜಲ್ಲಿ ಇದೆ ಅಂತ ಹೇಳಿದ್ರೆ 200 ಮೈಕ್ರೋಮ್ಸ್ ಅಲ್ಲಿ ಇದೆ. ನಮ್ಗೆ ಬರ್ತಾ ಇರೋದು 44.61 ಮೈಕ್ರೋಮ್ಸ್ ಅಲ್ಲಿ ಬರ್ತಾ ಇದೆ. ಏನಾಗುತ್ತೆ ಅಂತ ಹೇಳಿದ್ರೆ ನೋಡ್ಕೋಬಹುದು ಕರೆಂಟ್ ಕೂಡ ತೋರಿಸುತ್ತೆ 99.76 ರೇಂಜ್ ಇದೆ. ಕಮ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ತೋರಿಸುತ್ತೆ. ನಮ್ದು ವ್ಯಾಲ್ಯೂ ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ನಮ್ದು ಕನೆಕ್ಟ್ ಇರೋ ಲಿಂಕ್ ಅಲ್ಲಿ ಏನಾದ್ರು ಲೂಸ್ ಕಾಂಟ್ಯಾಕ್ಟ್ ಇದೆಯಾ ಅಥವಾ ಅರೆಸ್ಟ್ ಇದೆಯಾ ಅದ್ಮೇಲೆ ನಮ್ದು ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಈಗ ನೋಡಿ ಅಲ್ಲಿ ಮೇಲ್ಗಡೆ ನಮ್ದು ಕಂಡಕ್ಟರ್ ಕನೆಕ್ಟ್ ಇರುತ್ತೆ, ಅದಕ್ಕೆ ನಾವು ಕನೆಕ್ಟ್ ಮಾಡಿದ್ರೆ ವ್ಯಾಲ್ಯೂ ಜಾಸ್ತಿ ಆಡ್ ಆಗುತ್ತೆ. ಯಾವ ತರ ಅಂತ ಹೇಳಿದ್ರೆ ಅದು ನಟ್ ಬೋಲ್ಟ್ ಇದೆಯಲ್ಲ, ನಟ್ ಬೋಲ್ಟ್ ಮತ್ತೆ ಕ್ಲಾಂಪ್ ಇದೆಯಲ್ಲ ಅದನ್ನ ಆಡ್ ಆಗಿ ಬರುತ್ತೆ. ಈಗ ಅದು ವ್ಯಾಲ್ಯೂ ಎಲ್ಲ ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿರ್ಬೋದು ಈಗ ಇದ್ರಲ್ಲಿ ಜಂಪ್ ಕ್ಲಾಂಪ್ ಕನೆಕ್ಟ್ ಇದೆ, ಅಲ್ಲಿ ಕೊಟ್ಟಿದೀವಿ. ಇವಾಗ ವ್ಯಾಲ್ಯೂ ಚೇಂಜ್ ಆಗಿ ಬರುತ್ತೆ ಅಂದ್ರೆ ಜಾಸ್ತಿ ಬರುತ್ತೆ. ನೋಡಿ ಒಂದು ಅವಾಗಲೇ 41 ಬಂದಿತ್ತು, ಇವಾಗ 58.62 ಬರ್ತಾ ಇದೆ. ಕರೆಂಟ್ ಕೂಡ ಅಷ್ಟೇ ಇರುತ್ತೆ, ನಮ್ದು ಸ್ಟೇಬಲ್ ಆಗಿರುತ್ತೆ, ಕರೆಂಟ್ ಅದೇ ಇರುತ್ತೆ. ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಅದು ಜಾಯಿಂಟ್ ಕನೆಕ್ಟ್ ಆದ್ಮೇಲೆ ಹತ್ತೊಂದು ರೆಸಿಸ್ಟೆನ್ಸ್ ಆ್ಯಡ್ ಆಗಿಬಿಟ್ಟು ವ್ಯಾಲ್ಯೂ ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಅದು ಸಿಂಗಲ್ ಕನೆಕ್ಟ್ ಇರುತ್ತಲ್ಲ ಅಲ್ಲಿ ಕನೆಕ್ಟ್ ಮಾಡಿಬಿಟ್ಟು ರೆಸಿಸ್ಟೆನ್ಸ್ ಚೆಕ್ ಮಾಡಿದ್ರೆ ಅಕ್ಯುರೇಟ್ ಆಗಿ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ರೆಸಿಸ್ಟೆನ್ಸ್ ಮೆಜರ್ಮೆಂಟ್ ಯಾವ ತರ ಮಾಡೋದು ಅಂತ ಹೇಳಿದೀನಿ. ಮುಂದಿನ ವಿಡಿಯೋದಲ್ಲಿ ಬ್ರೇಕರ್ಗೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಯಾವ ತರ ಮಾಡ್ತೀವಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ.